ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾನು ಉಳಿದ್ನ ಎಷ್ಟೋ ದಿವಸ ಆದಮೇಲೆ ಅಪ್ಡೇಟ್ ಕೊಡ್ತಿರೋದು ನಿಮಗೆ. ಅದಕ್ಕೆ ಉಳಿದು ಅಪ್ಡೇಟ್ ಕೊಡೋಣ ಅಂತ ಬಂದಿರೋದು. ಇದು ಜಾಸ್ತಿ ಲಾಂಗ್ ಇರೋಲ್ಲ, ಒಂದು 3-4 ಮಿನಿಟ್ಸ್ ಇರುತ್ತೆ, ಅದು ನೋಡ್ಕೊಳ್ಳಿ ಗೈಸ್. ಇವಾಗ ನಿಮಗೆ ನಾನು ತೋರಿಸಿದಾಗ ಇಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಇತ್ತು, ಅಂದರೆ ಇಷ್ಟು ಅಗಲ ಮಾತ್ರ ಇದ್ದಿದ್ದು ಅಲ್ವಾ. ಇವಾಗ ನೋಡಿ ಎಷ್ಟಾಗಿದೆ ಹುಳ ಅಂತ. ಅಲ್ಲಿಂದ ಹಿಡಿದು ಇಲ್ಲೆಲ್ಲ ಫುಲ್ ಫಿಲಪ್ ಆಗಿ, ಇಲ್ಲಿ ಫಿಲಪ್ ಆಗಿ, ಇಲ್ಲೂ ಇವಾಗ ಫಿಲ್ ಮಾಡಬೇಕು ಗೈಸ್. ಇವಾಗ ಇದೆಲ್ಲ ಜಾಸ್ತಿ ಹುಳ ಬಂದುಬಿಟ್ಟಿದೆ ಇದ್ರ ಮೇಲೆಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಿಗೆ ಫಿಲ್ ಮಾಡ್ತಿದ್ದಾನೆ ನೋಡಿ. ಆ ಥರ ಇಲ್ಲಿಂದ ಮೇಲ್ಗಡೆಯಿಂದ ಎತ್ತಿ ಹಿಂಗೆ ಮಡಗಬೇಕು ಗೈಸ್. ಈ ಥರ ಮಡಿಕೊಂಡು ಹೋಗಬೇಕು. ಅಂದರೆ ಈ ಹುಳಗಳೆಲ್ಲ ಹಿಂಗಿರುತ್ತಲ್ಲ, ಇವೆಲ್ಲ ನೋಡಿ ಹೆಂಗೈತೆ ಇದು ಹುಳ. ಆ ಥರ ಇವಾಗ ಮೇಲ್ಗಡೆಯಿಂದ ಎತ್ತಿ ಕೆಳಗಡೆ. ಇವಾಗ ನಮ್ಮದು 4ನೇ ಜರದಿಂದ ಇದೆ ಗೈಸ್. ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಜರದಿಂದ ಎದ್ದೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಗೈಸ್. ಜರದಿಂದ ಎದ್ದೊಳ್ದಾದ್ಮೇಲೆ ಈ ಪೌಡ್ರು ಹಾಕಬೇಕು. ಇದು ಪೌಡ್ರು, ಇದು ವಿಜೇತನ ಅಂತಾರೆ, ಅದನ್ನು ಹಾಕಬೇಕು. ಯಾಕಂದರೆ ಅದನ್ನು ಎದ್ದು ತಿನ್ನಲಿ ಅಂತ, ಎಲ್ಲರೂ ಒಂದು ಈಕ್ವಲ್ ಆಗಿ ಬರಲಿ ಅಂತ. ಇವಾಗ ಏನು ಮಾಡಬೇಕು ಅಂದರೆ, ನಾವು ಇದು ಬೆಳಕು ಬರಬೇಕು ಅದಕ್ಕೆ. ಸೊ ಅಲ್ಲಿ ಎಲ್ಲ ಕಡೆ ಕಿಟಕಿ ಓಪನ್ ಆಗಿದೆ ನಮ್ಮದು, ಎಲ್ಲ ಕಡೆ ಕಿಟಕಿ ಓಪನ್ ಮಾಡಿಸಿದ್ದೀನಿ. ಇವಾಗ ಇದು ಬೆಳಕು ಬಿದ್ದಾದ್ಮೇಲೆ ಇದನ್ನೆಲ್ಲ ಸಂಜೆ ಅಷ್ಟೊಳಗೆ ತಿಂದ್ಬಿಡುತ್ತೆ. ಇದು ಸ್ವಲ್ಪ ಹಳೆ ಸೊಪ್ಪಾಗಿಬಿಟ್ಟಿದೆ, ಅದಕ್ಕೆ ಇದು ಲೇಟ್ ಮಾಡ್ತಿದೆ ಇಲ್ಲ ತಿನ್ನೋದು. ಇಲ್ಲ ಅಂದಿದ್ರೆ ನಾನು ಬೆಳಗ್ಗೆ ಹಾಕಿದ್ನ ಇಷ್ಟೊತ್ತು ಖಾಲಿ ಮಾಡಿಬಿಡ್ತಿತ್ತು. ಇವಾಗ ಆಲೇ 12 o'clock, 1 o'clock ಗೈಸ್. ಈಗ ಎಲ್ಲ ಖಾಲಿ ಮಾಡಿಬಿಡ್ತಿತ್ತು. ಈಗ ಏನಕ್ಕೆ ಖಾಲಿ ಮಾಡಿಲ್ಲ ಅಂದರೆ ಇದು ಹಳೇದಾಗ್ಬಿಟ್ಟಿದೆ, ಅದಕ್ಕೆ ಖಾಲಿ ಮಾಡಿಲ್ಲ. ಇವಾಗ ನೆಕ್ಸ್ಟು ನಾಳೆ ಬೆಳಗ್ಗೆಯಿಂದ ಇನ್ನು 5 days ಬಾಕಿ ಇದೆ ಗೈಸ್ ಅಷ್ಟೇ. ಇನ್ನು 5 days ಗೂಡು ಕಟ್ಟಕ್ಕೆ ಬಾಕಿ ಇರೋದು. ಅಷ್ಟರಲ್ಲಿ ಇದು ಜಾಸ್ತಿ ಸೊಪ್ಪು ತಿಂದು, ಇದು ಮರಿ ಚಿಕ್ಕದೈತೆ ಗೈಸ್. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಮರಿಗಳು ನೋಡಿ ಎಷ್ಟು ಇನ್ನು ಚಿಕ್ಕದು ಕಾಣಿಸ್ತಿದೆ ಅಲ್ವಾ. ಈ ಚಿಕ್ಕ ಮರಿನೇ ಇನ್ನು 3-4 ಡೇಸಲ್ಲಿ ಇಷ್ಟಿಷ್ಟು ದಪ್ಪ ಆಗುತ್ತೆ. ನಿಮ್ಗೆ ಅವಾಗ ತೋರಿಸ್ತೀನಿ ಇದು. ಯಾಕಂದರೆ ಇದು ಬೇರೆ ಜಾತಿ ಮರಿಗಳು, ಇನ್ನೊಂದು ಹೈಬ್ರಿಡ್ ಅಂತ ಇದೆ. ಅದು ತಿಂತಾನೆ ದಪ್ಪ ಆಗಿಬಿಡುತ್ತೆ, ಇಷ್ಟು ದಪ್ಪ ಸೈಜ್ ಬರುತ್ತೆ ಅದು. ಇದು ಹಂಗಲ್ಲ, ಲಾಸ್ಟ್ 3 ಡೇಸಲ್ಲಿ ಸೈಜ್ ಬರುತ್ತೆ ಚೆನ್ನಾಗಿ ತಿನ್ನೋದು. ಲಾಸ್ಟ್ 3 ಡೇಸಲ್ಲಿ ಇವಾಗ ಬೆಳಗ್ಗೆ ನಾವು ಅವಾಗ ಬರೀ ಒಂದು 2 times ಹಾಕ್ತಿದ್ವಿ, 3 times ಹಾಕ್ತಿದ್ವಿ ಅಲ್ವಾ. ಇವಾಗ ಹಂಗಲ್ಲ, ಇವಾಗ 5 times ಹಾಕಬೇಕು. ಅಂದರೆ ಇವಾಗ ನಾನು ಇಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ಬಿಟ್ಟು ಹೋಗಿದೆ ಅಂದ್ಕೊಳ್ಳಿ. ಆಮೇಲೆ ಒಂದು ತಿಳ್ಕೊಳ್ಳಿ, ಮರಿ ಎಷ್ಟು ತೆಳ್ಳಗಿರುತ್ತೆ ಅಷ್ಟು ಬೇಗ ಸೊಪ್ಪು ತಿನ್ನುತ್ತೆ, ಆಯಿತಾ. ಈ ಥರ ಗಜಿಪಿಜಿ, ನಂದು ಒಂದು ಸ್ವಲ್ಪ ಗಜಿಪಿಜಿ ಆಗೈತೆ. ಇಲ್ಲಿ ಜಾಸ್ತಿ ಮರಿ ಐತೆ ನೋಡಿ. ಇದೆಲ್ಲ ಹಿಂಗಿರಬಾರ್ದು ಮರಿಗಳೆಲ್ಲ, ಸುಳ್ಳು ಕಡಿಮೆ ಇರಬೇಕಾಗಿತ್ತು. ನಾನು ಸ್ವಲ್ಪ ಜಾಸ್ತಿ ಮಾಡಿಕೊಂಡಿದ್ದೀನಿ. ಅಂದರೆ ಇವಾಗ ಚಳಿ ಸೀಸನ್ ಅಲ್ವಾಗ ಗೈಸ್, ಅದಕ್ಕೋಸ್ಕರ ಜಾಸ್ತಿ ಮಾಡಿಕೊಂಡಿದ್ದೀನಿ. ಇವಾಗ ಕೆಳಗಡೆಗೆ ಹಾಕಿದ್ರೆ ಇವಾಗ ಸ್ವಲ್ಪ ಆದಾಗ ಮರಿಗಳು ಜಾಸ್ತಿ ತಿನ್ನುತ್ತೆ. ಅವಾಗ ಇನ್ನೂ ದಪ್ಪಕ್ಕೆ ಸೈಜ್ ಬರುತ್ತೆ. ನಾವು ಸೈಜ್ ಬಂದಾಗೆ ದಪ್ಪಕ್ಕೆ ಸೈಜ್ ಬರೋದು ಏನಕ್ಕೆ ಅಂದರೆ, ದಪ್ಪಕ್ಕೆ ಗೂಡು ಕಟ್ಟುತ್ತೆ. ಗೂಡು ಅಂದರೆ ರೇಷ್ಮೆ ದಪ್ಪಕ್ಕೆ ಕಟ್ಟಿದ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಅಲ್ವಾ. ಒಂದೊಂದು 200 grams ಬರುತ್ತೆ, 200 grams. ಅದೇ ಒಂದೊಂದು ಏನದು ಆ ಥರ ಚೀಲದಲ್ಲಿ, ಒಂದು ನಿಮಿಷ, ಈ ಥರ ಚೀಲದಲ್ಲಿ ತುಂಬ್ಕೊ ಹೋಗೋದು ಗೈಸ್. ನಾವು ಇದು ಈರುಳ್ಳಿ ಚೀಲ ಅಂತೀವಿ ಇದನ್ನು. ಇದರಲ್ಲಿ ರೇಷ್ಮೆ ತುಂಬ್ಕೊಂಡು ಹೋಗೋದು. ನಿಮ್ಮ ಗ್ಲಾಸ್ ಇಟ್ಟಲ್ಲಿ ತೋರಿಸ್ತೀನಿ. ನಾನು ಇದೆಲ್ಲ ತೋರಿಸೋದು ಬೇಡ ಅಂದ್ಕೊಂಡೆ, ಆದರೂ ಸ್ವಲ್ಪ ಅಪ್ಡೇಟ್ ಇರಲಿ ಅಂತ ತೋರಿಸ್ತಾ ಇರೋದು ನೋಡಿ ಗೈಸ್. ಇಲ್ಲಿಂದ ಇದೇ ದೊಡ್ಡದು ನಮ್ಮದ್ರಲ್ಲಿ ಮೇಜ ಅಂತಾರೆ ಇದನ್ನು. ಇದೇ ದೊಡ್ಡ ಮೇಜ, ಇದು ಚಿಕ್ಕದು. ಇವಾಗ ಅವನು ಎತ್ತಿ ಹಾಕ್ತಿದ್ದಾನೆ ಕೆಳಗಡೆಗೆ. ಆ ಥರ ಎತ್ತಿ ಕೆಳಗಡೆಗೆ ಮಡಗ್ತಾ ಇರಬೇಕು ಗೈಸ್. ಒಂದೊಂದಾಗಿ ಎತ್ತಿ ಕೆಳಗಡೆ ಮಾಡಬೇಕು. ಹುಳಗಳು ಬಿದ್ದೋಗುತ್ತೆ, ಹೌದು ಹುಳಗಳು ಬಿದ್ದೋಗುತ್ತೆ. ಅದನ್ನು ಮಾಮೂಲಿ ಕೈಯಲ್ಲಿ ಎತ್ಕೊಂಡು ಮಡಗ್ಬೋದು. ಆದರೆ ಮೊದಲು ನಿಮಗೆ ತೋರಿಸಿದಾಗ ಫಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ, ಚಾನಲಲ್ಲಿದೆ. ಹೊಸೊಬ್ರು ಯಾರ್ಯಾರು ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಗ್ತವನೇ ಬಡ್ಡಿ ಇವಾಗ ನಾನು ಸ್ಟಾಪ್ ಮಾತಾಡ್ತಿದ್ದೀನಿ ಅಂತ. ಏನು ಹೇಳ್ತಿದ್ದೆ? ಫಸ್ಟು ಇಲ್ಲಿಂದ ಇಲ್ಲಿ ಗಂಟೆ ಇದ್ದಿದ್ದಲ್ವ, ಚಿಕ್ಕ ಮರಿಗಳಿತ್ತು. ಆವಾಗ ಕೈಯಲ್ಲಿ ಎತ್ತಕ್ಕಾಗಲ್ಲ ಅದನ್ನು, ಯಾಕಂದರೆ ಅದು ನೋವಾಗಿಬಿಡುತ್ತೆ ಗೈಸ್. ಇವಾಗ ಏನೂ ಆಗೋಲ್ಲ, ತಪ್ಪದಲ್ವ. ಹಿಂಗೆ ನೋಡಿಲಿ, ಹಿಂಗೆ ಕೈಯಲ್ಲೇ ಇಟ್ಕೊಬೋದು, ಏನಾಗಲ್ಲ ಈ ಥರ. ಆದರೆ ಅದಕ್ಕೆ ಹಿಂಸೆ ಕೊಡೋದು ಬೇಡ, ಹೋಗ್ಬಿಡ್ಲಿ ಅದು ಪಾಪ. ಅದು ಮೇಯ್ಲಿ ನಿಮಗೆ ಅದು ಹೆಂಗೆ ಮೇಯುತ್ತೆ ಅಂದರೆ, ನನಗೆ ಇಲ್ಲಿ ಕೇಳಿಸ್ತಿದೆ ಕಿವಿಗೆ ಯಾವ ಥರ ಮೇಯ್ತಿದೆ ಅಂತ. ನಾನು ನಿಮಗೆ ಏನು ಹೇಳಿದೆ ಲಾಸ್ಟ್ ಬ್ಲಾಗಲ್ಲಿ, ಇದೇನಿಗೆ ಕಟ್ಟಿದೆ ದಾರ ಅಂತ ಅಲ್ವಾ. ನೋಡಿ ಇವಾಗ ನಿಮಗೆ ಯೂಸ್ ತೋರಿಸ್ತೀನಿ. ಆದರೆ ಇದು ಪೇಪರ್ ಸ್ವಲ್ಪ ಬಿದ್ದೋಗಿದೆ, ಅದಾಮೇಲೆ ನಾನು ಮಾಡ್ಕೋತೀನಿ. ಇವಾಗ ನೋಡಿ ಎಷ್ಟು ಕೆಳಗಡೆ ಇತ್ತು, ಎಷ್ಟು ಕೆಳಗಡೆ ಇದೆ ನೋಡಿ. ಇಷ್ಟು ಉದ್ದ ಇದೆ ಅಲ್ವಾ, ಆಲ್ರೆಡಿ ಇಷ್ಟು ಉದ್ದ ಇದೇ ಬಂದ್ಬಿಟ್ಟಿದೆ ಸೊಪ್ಪು. ಇವಾಗ ಇನ್ನೂ ಬರುತ್ತೆ, ಇಷ್ಟು ಗಂಟೆ ಬರುತ್ತೆ ಸೊಪ್ಪು. ಅದಕ್ಕೆ ಇವಾಗ ಹುಳಗಳೆಲ್ಲ ಹಿಂಗೆ ಕಡ್ಡಿ ಮೇಲಿದೆ ನೋಡಿ, ಇದು ಕಡ್ಡಿ ಮೇಲಿದೆ ಹಿಂಗೆ ಹುಳ. ಅವಾಗ ಇಲ್ಲಿ ಬಂದಾಗ ಇಲ್ಲಿ ಕೆಳಗಡೆ ಬಿದ್ದೋಗುತ್ತೆ ಹುಳ, ಅದಕ್ಕೆ ಮಾಡಿರೋದು ಇದಿರೋದು. ಇವಾಗ ಹಿಂಗೆ ಹಾಕ್ಬಿಟ್ರೆ ಪೇಪರ್ನ ಈ ಥರ
ಈ ಥರ ಪೇಪರ್ ಹಾಕ್ಬಿಟ್ರೆ ಇಷ್ಟು ದಾರು ಬರುತ್ತೆ ಅಲ್ವಾ ನನಗೆ. ಇದು ಕಡಿಮೆ ಹಾಕಿರೋದು ನಾನು ನೆಕ್ಸ್ಟ್ ಸಲಿಂದ, ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ಲ, ಅದಕ್ಕೆ ಇದು ನೆಕ್ಸ್ಟ್ ಸತಿಯಿಂದ ಇಷ್ಟು ಹೈಟಾರು ಮಾಡ್ಕೋಬೇಕು. ಇವಾಗ ಗೊತ್ತಾಗ್ತಿದೆ ನನಗೆ. ನೆಕ್ಸ್ಟ್ ಸತಿಯಿಂದ ನೈಟ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ನನಗೆ ಬೆನಿಫಿಟ್ ಆಗುತ್ತೆ. ಪೇಪರ್ ಏನಿಲ್ಲ ಗೈಸ್, ಸ್ವಲ್ಪ ಕಾಸ್ಟ್ಲಿ ಏನಿಲ್ಲ, ಒಂದು 200 ರೂಪಾಯಿ 300 ರೂಪಾಯಿ ರೋಲು ಸಿಗ್ಬಿಡುತ್ತೆ ಆರಾಮಾಗಿ. ಆಮೇಲೆ ಬರೀ ಬೆಚ್ಚಗಿರಬೇಕು ಅಂದರೆ ಏನು ಹಾಕಬೇಕು ಅಂದರೆ ಸುಣ್ಣ. ಇದು ಸುಣ್ಣ. ಇದೆಲ್ಲ ನೋಡಿ, ಇದು ಗೌರ್ಮೆಂಟ್ ಪ್ರಾಡಕ್ಟ್ ಗೈಸ್. ಇದೆಲ್ಲ ಗೌರ್ಮೆಂಟ್ ಪ್ರಾಡಕ್ಟ್. ಇದೆಲ್ಲ ನಾನು ಹಾಕಲ್ಲ, ಇದೆಲ್ಲ ಪ್ರೈವೇಟಿಂದ ತೊಗೊಂಬಂದು ನಾನು ಹಾಕೋದು. ಇದು ಸುಣ್ಣ, ಇದು ವಿಜೇತನ ಅಂತ ಗೈಸ್. ಇದು ಮರೀನಾ ಇದ್ರಿ ವಿಜೇತನ ಅಂತ ಗೈಸ್. ಇದು ಇರುವೆ ಔಷಧಿ ಗೈಸ್. ಇರುವೆ ಔಷಧಿ, ಸಾರಿ ತಪ್ಪಾಗಿ ಹೇಳ್ಕೊಟ್ಬಿಟ್ಟೆ. ಇರುವೆ ಔಷಧಿ ಇದು ಆವಾಗಲೂ ತೋರಿಸಿದ ತಪ್ಪು, ಅದೆಲ್ಲಿ ತೋರಿಸ್ತೀನಿ ನಿಮಗೆ. ಎಲ್ಲೋ ಇರಬೇಕು, ಆ ಕಡೆ ಎಲ್ಲೋ ಇರಬೇಕು ಗೈಸ್, ಅದು ಗೊತ್ತಿಲ್ಲ. ಇವಾಗ ನೆಕ್ಸ್ಟು ಇದು ರೆಡಿ ಆಗುತ್ತೆ ಅಷ್ಟೇ ಅಲ್ವಾ, ಇನ್ನೇನು ತೋರಿಸಂಗಿಲ್ಲ. ನೆಕ್ಸ್ಟು ಏನು ಮಾಡೋದು ಅಂದರೆ, ಇವಾಗ ಆಯ್ತಲ್ವಾ, ಇದೆಲ್ಲ ಆದಮೇಲೆ ಇನ್ನು 4 ಡೇಸ್ ಬಾಕಿ ಇದೆ ಗೈಸ್. ಇನ್ನು 4 ಡೇಸ್ ಸೊಪ್ಪು ತಿನ್ನುತ್ತೆ, ಆಮೇಲೆ ಮುಗೀತು. ಇನ್ನು 3 ಡೇಸ್ ಬಾಕಿ ಇರುತ್ತೆ. ಇವಾಗ ನಂದು ಎಷ್ಟಾಯಿತು ಆಲ್ರೆಡಿ 11 ಡೇಸ್ ಆಗಿದೆ. ಇನ್ನು 4 ಡೇಸ್ ಆದರೆ ಎಷ್ಟಾಯಿತು 15 ಡೇಸ್ ಆಯ್ತಲ್ವಾ. 16, 17, 18 ಡೇಸಿಗೆ ಕರೆಕ್ಟಾಗಿ ಮುಗಿಯುತ್ತೆ ಇದು ನಮ್ಮದು. ಅದಕ್ಕೆ 18 ಡೇಸಿಗೆ ಅಂದರೆ ಇದನ್ನ ಹಾಕಬೇಕು. ಈ ಜಾಲ್ರಿಗಳು ಇರುತ್ತಲ್ಲ, ಇದ್ರ ಮೇಲೆ ಹಿಂಗೆ ಮಡಿಕೊಂಡು ಹೋಗಬೇಕು. ಆವಾಗ ಕಂಪ್ಲೀಟ್ ಆಗುತ್ತೆ ಅದೆಲ್ಲ. ಈ ಹುಳಗಳೆಲ್ಲ ಹತ್ಕೊಂಡು ಆ ಜಾಲ್ರಿ ಮೇಲೆ ಹೋಗುತ್ತೆ. ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ, ಆ ಜಾಲ್ರಿನ ತೆಗೆದು ಇಲ್ಲಿಗೆ ಹಾಕ್ತೀನಿ, ಅದ್ರ ಮೇಲೆ ಹತ್ತುತ್ತೆ ಅದು. ಆವಾಗ ಅಲ್ಲಿ ಗೂಡು ಕಟ್ಟೋಕ್ಕೆ ಶುರು ಆಗುತ್ತೆ. ಹೆಂಗೆ ಅಂದರೆ ಈ ಜಾಲ್ರಿ ಈ ಕಡೆಯಿಂದ ಈ ಕಡೆಗೆ ಲಿಂಕ್ ಮಾಡಿ ಕಟ್ಟುತ್ತೆ. ನಿಮ್ಗೆ ಅವಾಗ ತೋರಿಸ್ತೀನಿ ಅದನ್ನು. ಇವಾಗ ಸದ್ಯಕ್ಕೆ ಇಷ್ಟೇ ಗೈಸ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.